ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಯುದ್ಧ ಭೂಮಿಯಾಗಿದೆ. ಕ್ರಿಸ್ತಶಕ 1749ರಲ್ಲಿ ಬಿದನೂರು ಸಂಸ್ಥಾನದ ಬೆಂಬಲದೊಂದಿಗೆ ಹರಪನಹಳ್ಳಿ ಪಾಳೆಯಗಾರರು ಮತ್ತು ಚಿತ್ರದುರ್ಗದ ನಾಯಕರ ನಡುವೆ ಮಾಯಕೊಂಡ ಕದನ ನಡೆಯಿತು. ಹಿಂದೆ ಚಿತ್ರದುರ್ಗ ಸಂಸ್ಥಾನದ ಗಡಿಭಾಗದ ಪ್ರಮುಖ ಆಯಕಟ್ಟಿನ ಮಿಲಿಟರಿ ಕೇಂದ್ರವಾಗಿ ಮತ್ತು ಜಿಲ್ಲಾ ಕೇಂದ್ರವಾಗಿ ಮಾಯಕೊಂಡ ಕಾರ್ಯನಿರ್ವಹಿಸುತ್ತಿತ್ತು. ಇಲ್ಲಿ ಶತ್ರುಗಳನ್ನು ಎದುರಿಸುವುದಕ್ಕೆ ಬಲಿಷ್ಠವಾದ ಮಣ್ಣು ಮತ್ತು ಕಲ್ಲಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಇಲ್ಲಿನ ಕೋಟೆಯ ಆವರಣದೊಳಗಿರುವ ಮಾಯಕೊಂಡ ರಂಗನಾಥ ಸ್ವಾಮಿ ದೇವಾಲಯ ಅತ್ಯಂತ ಪ್ರಸಿದ್ಧವಾಗಿದ್ದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಮಾಯಕೊಂಡ ದಾವಣಗೆರೆ ಜಿಲ್ಲೆಯ ಒಂದು ಹೋಬಳಿ ಕೇಂದ್ರವಾಗಿದ್ದು ದಾವಣಗೆರೆ ಆಗ್ನೇಯದಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ಕೆಎಸ್ ಬಸವಂತಪ್ಪ ಕಾಂಗ್ರೆಸ್ ಮುಖಾಂತರ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ಕೆಎಸ್ ಬಸವಂತಪ್ಪ ರಾಜಕೀಯಕ್ಕೆ ಬರುವ ಮುನ್ನ ಮೂಲತಃ ಕೃಷಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರು. ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಇವರು ಆ ಮುಖಾಂತರ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿದರು. ಬಸವಂತಪ್ಪ ದೀರ್ಘಕಾಲದಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ದಾವಣಗೆರೆ ಜಿಲ್ಲೆಯ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ಕೆಲಸವನ್ನು ಮಾಡ್ತಾ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ತೀವ್ರ ಪೈಪೋಟಿಯ ನಡುವೆ ಕಾಂಗ್ರೆಸ್ ಪಕ್ಷದಿಂದ ಮಾಯಕೊಂಡ ಕ್ಷೇತ್ರದ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಚುನಾವಣೆಯಲ್ಲಿ ಕಣಕ್ಕಿಳಿದ ಇವರು ತಮ್ಮ ಪ್ರತಿಸ್ಪರ್ಧಿಗಳ ವಿರುದ್ಧ 70,916 ಮತಗಳನ್ನು ಪಡೆಯುವ ಮೂಲಕ ಅತ್ಯಂತ ದೊಡ್ಡ ಬಹುಮತದೊಂದಿಗೆ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದರು. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸ. ಮಾಯಕೊಂಡ ಕ್ಷೇತ್ರ 1978ರವರೆಗೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿತ್ತು. ಕ್ಷೇತ್ರ ಮರು ವಿಂಗಡಣೆಯಾದ ನಂತರ ಸ್ವತಂತ್ರ ಕ್ಷೇತ್ರವಾಯಿತು. 1978ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಗಮ್ಮ ಸಿ ಕೇಶವಮೂರ್ತಿ 28,277 ಮತಗಳನ್ನು ಪಡೆದಿದ್ದರು. ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ಕೆಜಿ ಮಹೇಶ್ವರಪ್ಪ 22,556 ಮತ ಪಡೆದರು. 5,721 ಮತಗಳನ್ನು ಹೆಚ್ಚಿಗೆ ಪಡೆದ ನಾಗಮ್ಮ ಗೆಲುವು ಸಾಧಿಸಿದ್ರು. 1983ರಲ್ಲಿ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷದ ಅಭ್ಯರ್ಥಿ ಕೆಜಿ ಮಹೇಶ್ವರಪ್ಪ 32,113 ಮತಗಳನ್ನು ಪಡೆದು ಜಯಶಾಲಿಯಾದರು. ಕಾಂಗ್ರೆಸ್ ಅಭ್ಯರ್ಥಿ ಎಚ್.ಡಿ. ಮಹೇಶ್ವರಪ್ಪ ಸೋಲುಂಡರು. 1985ರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ಕೆ. ಮಲ್ಲಪ್ಪ ಶಾಸಕರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕೆಆರ್ ಜಯದೇವಪ್ಪ ಸೋಲು ಅನುಭವಿಸಿದರು. 89ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಾಗಮ್ಮ ಕೇಶವಮೂರ್ತಿ ಮತ್ತೊಮ್ಮೆ ಗೆಲುವು ಕಂಡರು. 1994ರಲ್ಲಿ ಬಿಜೆಪಿಯ ಹಿರಿಯ ನಾಯಕ ಎಸ್.ಎ. ರವೀಂದ್ರನಾಥ್ ರಾಜಕೀಯ ಪ್ರವೇಶ ಮಾಡಿದರು. 48,955 ಮತ ಪಡೆದ ಅವರು ಮೊದಲ ಬಾರಿಗೆ ಶಾಸಕರಾದರು. ಕಾಂಗ್ರೆಸ್ ಅಭ್ಯರ್ಥಿ ಸಿ. ನಾಗಮ್ಮ ಕೇಶವಮೂರ್ತಿ 22,799 ಮತ ಪಡೆದು 26,156 ಮತಗಳ ಅಂತರದಿಂದ ಪರಾಭವಗೊಂಡರು. 99ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಎಸ್.ಎ. ರವೀಂದ್ರನಾಥ್ 46,917 ಮತಗಳನ್ನು ಪಡೆದು ಎರಡನೇ ಸಲ ಶಾಸಕರಾದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕೆ. ಜಯದೇವಪ್ಪ 32,720 ಮತಗಳನ್ನು ಪಡೆದು 14,197 ಮತಗಳಿಂದ ಸೋತರು. 2004ರ ಚುನಾವಣೆಯಲ್ಲಿ ಮತ್ತೆ ಅಭ್ಯರ್ಥಿಯಾದ ಎಸ್.ಎ. ರವೀಂದ್ರನಾಥ್ ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಅಭ್ಯರ್ಥಿ ಶೇಖರಪ್ಪ 53,193 ಮತ ಪಡೆದು 9,097 ಮತಗಳ ಅಂತರದಿಂದ ಸೋತು ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಸಾಮಾನ್ಯ ಕ್ಷೇತ್ರವಾಗಿದ್ದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ 2008ರ ಕ್ಷೇತ್ರ ಪುನರ್ ವಿಂಗಡಣೆಯ ಬಳಿಕ ಮೀಸಲು ಕ್ಷೇತ್ರವಾಗಿ ಪರಿವರ್ತನೆಯಾಯಿತು. ಬಿಜೆಪಿಯ ಬಸವರಾಜ್ ನಾಯಕ್ 52,128 ಮತಗಳನ್ನು ಪಡೆದು ಶಾಸಕರಾದರೆ ಕಾಂಗ್ರೆಸ್ನ ಡಾಕ್ಟರ್ ವೈ ರಾಮಪ್ಪ 35,471 ಮತಗಳನ್ನು ಪಡೆದು 16,557 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದರು. 2013ರಲ್ಲಿ ಕಾಂಗ್ರೆಸ್ ಕೆ. ಶಿವಮೂರ್ತಿ ನಾಯಕ್ ಅವರಿಗೆ ಟಿಕೆಟ್ ನೀಡಿತು. ಇವರು 32,435 ಮತಗಳನ್ನು ಪಡೆದು ಜಯಗಳಿಸಿದರು. ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಎನ್ ಲಿಂಗಣ್ಣ 31,741 ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದ್ದರು. ಅವರು ಕೇವಲ 694 ಮತಗಳಿಂದ ಸೋಲು ಅನುಭವಿಸಿದರು. 2018ರಲ್ಲಿ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಯನ್ನು ಬದಲಾಯಿಸಿ ಬಸವಂತಪ್ಪ ಅವರಿಗೆ ಟಿಕೆಟ್ ನೀಡಿತ್ತು. ಕಾಂಗ್ರೆಸ್ನ ಬಸವಂತಪ್ಪ 44,098 ಮತ ಪಡೆದರೆ ಬಿಜೆಪಿಯ ಎನ್ ಲಿಂಗಣ್ಣ 50,556 ಮತ ಪಡೆದರು. ಕೇವಲ 6,458 ಮತಗಳ ಅಂತರದಿಂದ ಬಿಜೆಪಿಯ ಲಿಂಗಣ್ಣ ಜಯ ಸಾಧಿಸಿದರು. ಮಾಜಿ ತೋಟಗಾರಿಕೆ ಹಾಗೂ ಸಕ್ಕರೆ ಸಚಿವ
ಎಸ್.ಎ. ರವೀಂದ್ರನಾಥ್ ಈ ಕ್ಷೇತ್ರದಲ್ಲಿ 2 ಬಾರಿ ವಿಜಯ ಪತಾಕೆ ಹಾರಿಸಿದ್ರು. ಮಾಜಿ ಶಿಕ್ಷಣ ಸಚಿವೆ ನಾಗಮ್ಮ ಕೇಶವಮೂರ್ತಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮೊದಲ ಮಹಿಳಾ ಶಾಸಕಿಯಾಗಿದ್ದಾರೆ. ಕ್ಷೇತ್ರದ ಜಾತಿ ಲೆಕ್ಕಾಚಾರ: ಮಾಯಕೊಂಡದಲ್ಲಿ 36,000 ಲಂಬಾಣಿ, 47,000 ಲಿಂಗಾಯತ, ಎಸ್ಟಿ 38,000, ಮುಸ್ಲಿಂ 14,000, ಕುರುಬರು 26,000, ಉಪ್ಪಾರ 5,000, ಗೊಲ್ಲ ಸಮುದಾಯದ 8,000, ಬ್ರಾಹ್ಮಣ 5,700, ರೆಡ್ಡಿ 2,000 ಹಾಗೂ ಇತರೆ ಜಾತಿಯ 15,000 ಮತದಾರರಿದ್ದಾರೆ.